ಹಾಗಾಗಿ ನಾವು ಕಾಂಗ್ರೆಸ್ ಈಗ SIRನ ವಿಚಾರದಲ್ಲಿ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದೆ. SIRನ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದರೂ ಚುನಾವಣಾ ಆಯೋಗ ಕೊಂಡಿರ್ತಕ್ಕಂಥ ಆ ಪ್ರಕ್ರಿಯೆಗೆ ಬೆಂಬಲಾರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದು ಕರ್ತವ್ಯ ಅಂತ ತಿಳಿದು ಕೆಲಸ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ರಾಮನ ಕಾಣಿಕೆಯ ಹುಂಡಿಯನ್ನು ಕದ್ದವರು ನಮ್ಮ ಮತಗಳನ್ನು ಕದಿಯಲಿರಲಾರರೇ ಅನ್ನುವಂಥ ಅನುಮಾನ ನಮ್ಮ ನಡುವೆ ಇವತ್ತು ಬೆಳೆದು ನಿಂತಿದೆ. ಹಾಗಾಗಿ SIRನಲ್ಲಿ ಮತವನ್ನು ಉಳಿಸಿಕೊಳ್ಳೋದು ಸಹಿತ ಪ್ರತಿ ಭಾರತೀಯನ ಹೊಣೆಗಾರಿಕೆ ಆಗಬೇಕು. BJPಯ ಮತದಾರರಿರಲಿ, ಕಾಂಗ್ರೆಸ್ಸಿನ ಮತದಾರರಿರಲಿ, ಯಾವುದೇ ಪಕ್ಷದ ಮತದಾರರಿರಲಿ, ಅವರನ್ನು ಪಕ್ಷಗಳ ಆಧಾರದಲ್ಲಿ ಅವರ ಮತಗಳನ್ನು ಉಳಿಸಬೇಕು ತೆಗಿಬೇಕು ಅನ್ನುವಂಥ ನಿಲುವನ್ನು ಕಾಂಗ್ರೆಸ್ ಹೊಂದಿಲ್ಲ. ಕಾಂಗ್ರೆಸ್ಸು ಭಾರತೀಯರೆಲ್ಲರಿಗೂ ಸಹಿತ ಮತದಾನದ ಹಕ್ಕು ಉಳಿಬೇಕು ಅಂತ ಪ್ರತಿಪಾದಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಈ ದೇಶದ ಸುಪ್ರೀಂ ಕೋರ್ಟ್ ಎರಡೂ ವಿಚಾರಗಳಲ್ಲಿ, ಒಂದು ಅಸ್ಸಾಂನಲ್ಲಿ ಏನು 25 ಜನರನ್ನ ಎಲ್ಲ ದಾಖಲೆಗಳನ್ನು ಕೊಟ್ಟರೂ ಸಹಿತ ಅವ್ರನ್ನ ಮತದಾನದ ಪಟ್ಟಿಯಿಂದ ತೆಗೆದುಹಾಕಿತ್ತು, ಆ ವಿಚಾರದಲ್ಲಿ ಇವತ್ತು ಪುನರ್ ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆ ಕಾರಣಕ್ಕಾಗಿಯೂ ಮತ್ತು ರಾಮ ಮಂದಿರದ ಲೂಟಿ ಹಗರಣದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ, ಆ ಟ್ರಸ್ಟ್ಗೆ ಮತ್ತು ಆದಿತ್ಯನಾಥರ ಸರ್ಕಾರಕ್ಕೆ ತುರ್ತು ವಿಚಾರಣೆಗಾಗಿ ನೋಟಿಸನ್ನು ಜಾರಿ ಮಾಡಿರೋ ಕಾರಣಕ್ಕಾಗಿಯೂ ಸಹಿತ ಭಾರತದ ಸುಪ್ರೀಂ ಕೋರ್ಟನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೆ ಕಾಂಗ್ರೆಸ್ ಪಾರ್ಟಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ